ದೇಶದಾದ್ಯಂತ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ ತೀವ್ರಗೊಂಡಿದೆ. ಹಾಗಾಗಿ ಮಾತುಕತೆ ಬೇಡ, ಪ್ರಧಾನ್ ರಾಜೀನಾಮೆ ಬೇಕು ಅಂತ ಹೇಳಿ ಜೆಪಿ ನಡ್ಡಾ ಆಹ್ವಾನವನ್ನ ಇದೀಗ ಸಿಜೆಪಿಯ ಲೀಡರ್ಸ್ ತಿರಸ್ಕರಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಕಾಕ್ರೋಚ್ ಪ್ರತಿಭಟನೆ ಎರಡನೆಯ ಬಾರಿಗೆ ಮಾತುಕತೆಗಾಗಿ ಆಹ್ವಾನವನ್ನ ನೀಡಿದ್ರು. ಸಿಜೆಪಿ ಮುಖಂಡರನ್ನ ಚರ್ಚೆಗೆ ಆಹ್ವಾನಿಸುತ್ತಾರೆ ಜೆಪಿ ನಡ್ಡಾ. ತಮ್ಮ ನಿವಾಸಕ್ಕೆ ಆಗಮಿಸುವಂತೆ ಕೇಂದ್ರ ಸಚಿವರು ಹೇಳ್ತಾರೆ. ಆದರೆ ಜೆಪಿ ನಡ್ಡಾ ಅವರ ಆಹ್ವಾನವನ್ನ ಕಾಕ್ರೋಚ್ ಪಾರ್ಟಿ ಇದೀಗ ತಿರಸ್ಕರಿಸಿದೆ. ಯಾಕೆ ಅಂತ ಹೇಳಿದ್ರೆ ಹಿಂದಿಯೂ ಕೂಡ ಮತ್ತೊಂದು ಸುತ್ತಿನ ಮಾತುಕತೆ ಅಂದ್ರೆ ಜೆಪಿ ನಡ್ಡಾ ಅವರ ಜೊತೆಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಪಾರ್ಟಿಯ ಕೆಲವೊಂದಿಷ್ಟು ಜನ ಹೋಗಿ ಮಾತುಕತೆ ನಡೆಸೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ 2 ಗಂಟೆಗಳ ಕಾಲ ವೇಟ್ ಮಾಡಿದ್ರೂ ಕೂಡ ಕೇವಲ 10 ನಿಮಿಷ ಇವ್ರ ಜೊತೆಗೆ ಮಾತನಾಡಿದ್ದಾರೆ ಜೆಪಿ ನಡ್ಡಾ ಅಂತ ಹೇಳಿ ಈಗೇನ್ ಮತ್ತೆ ಆಹ್ವಾನವನ್ನ ನೀಡಿದ್ದಾರೆ. ಅದಕ್ಕೆ ಇವರು ಒಪ್ಕೊಂಡಿಲ್ಲ. ಕೇಂದ್ರ ಸಚಿವ ಜೆಪಿ ನಡ್ಡಾ ಜೊತೆಗೆ ಸೋಮವಾರ ಒಂದು ಮಾತುಕತೆ ಆಗಿರುತ್ತೆ. ಹಾಗಾಗಿ ಆ ಮಾತುಕತೆ ನಿಷ್ಪ್ರಯೋಜಕವಾಗಿತ್ತು ಅಂತ ಹೇಳಿ ಸ್ವತಃ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಆಶುತೋಷ್ ರಾಂಕಾ ನಿನ್ನೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. 4 ಗಂಟೆಗಳ ಕಾಲ ವ್ಯರ್ಥವನ್ನ ಮಾಡಿದ್ವಿ ಅನ್ನೋದಾಗಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆಯಲ್ಲಿ ಏನೂ ನಡೆದಿಲ್ಲ, ಅದರಿಂದ ಏನು ಯೂಸು ಆಗೋದಿಲ್ಲ, ಮತ್ತೆ ಅವರ ಜೊತೆಗೆ ನಾವು ಮಾತುಕತೆಯನ್ನ ಮಾಡೋದಿಲ್ಲ ಅಂತ ಹೇಳಿ ನೇರವಾಗಿ ಅವರ ಆಹ್ವಾನವನ್ನ ಇದೀಗ ಕಾಕ್ರೋಚ್ ಜನತಾ ಪಾರ್ಟಿ ತಿರಸ್ಕರಿಸಿದೆ.